ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಫ್ರೀ ರಾಡಿಕಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಫ್ರೀ ರಾಡಿಕಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳು ಒಂದು ಮೆಡಿಕಲ್ ಟರ್ಮ್ ಆಗಿದೆ. ಕನ್ನಡದಲ್ಲಿ ಇದಕ್ಕೆ ಏನ್ ಹೇಳ್ತಾರೆ ನಂಗೂ ಸಹ ಗೊತ್ತಿಲ್ಲ. ಒಂದು ವೇಳೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಫ್ರೀ ರಾಡಿಕಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಪ್ರತಿಯೊಬ್ಬ ಮನುಷ್ಯನಿಗೂ ಆರಂಭ ಮತ್ತು ಅಂತ್ಯ ಇದ್ದೇ ಇರುತ್ತೆ. ಇದನ್ನೇ ಜನನ ಮತ್ತು ಮರಣ ಅಂತ ಹೇಳೋದು. ನಮ್ಮ ಜನನದಿಂದ ನಮ್ಮ ಮರಣ ತನಕನೂ ನಮ್ಮ ದೇಹದಲ್ಲಿ ಜೀವಕೋಶಗಳೇ ಕೆಲಸ ಮಾಡ್ತಾ ಇರುತ್ತೆ. ಈ ಜೀವಕೋಶಗಳಲ್ಲಿ ಫ್ರೀ ರಾಡಿಕಲ್ಸ್ ಗಳು ಹುಟ್ಟುತ್ತಾನೆ ಇರುತ್ತೆ. ಯಾವಾಗ ಇವುಗಳ ಸಂಖ್ಯೆ ಹೆಚ್ಚಾಗುತ್ತೋ ಆಗ ಒಂದಷ್ಟು ಕಾಯಿಲೆಗಳನ್ನ ತರ್ತಾನೆ ಇರುತ್ತೆ. ಅಂದ್ರೆ ಫ್ರೀ ರಾಡಿಕಲ್ಸ್ ಗಳ ಕೆಲಸ ಬರೀ ಕಾಯಿಲೆಗಳನ್ನ ತರದಂತ ಅಲ್ಲ. ಇವುಗಳು ನಮ್ಮ ದೇಹದಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ರೆ ನಾವು ಆರೋಗ್ಯಕರವಾಗಿ ಇರ್ತೀವಿ. ಯಾವಾಗ ಈ ಫ್ರೀ ರಾಡಿಕಲ್ಸ್ ಗಳ ಸಂಖ್ಯೆ ಹೆಚ್ಚಾಗುತ್ತೋ ಆಗ ಮಾತ್ರ ಹಲವಾರು ಅನಾರೋಗ್ಯಕರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಫ್ರೀ ರಾಡಿಕಲ್ಸ್ ಗಳು ಕೇವಲ ಒಂದು ಸಮಸ್ಯೆಯನ್ನ ಹುಟ್ಟಾಕುವುದಿಲ್ಲ. ಇದು ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳ ಮೇಲೆ ಪ್ರಭಾವ ಬೀರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಗಳ ಸಂಖ್ಯೆ ಹೆಚ್ಚಾಗುತ್ತೋ ಇದೇ ಕ್ಯಾನ್ಸರ್, ಡಯಾಬಿಟಿಸ್, ಒಬೆಸಿಟಿ ಇನ್ನು ಮುಂತಾದ ಅನಾರೋಗ್ಯಕರ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಈ ಫ್ರೀ ರಾಡಿಕಲ್ಸ್ ಗಳ ಕೆಲಸನೇ ನಮ್ಮ ಬಾಡಿ ಟಿಶ್ಯೂಸ್ ಗಳನ್ನ ಡ್ಯಾಮೇಜ್ ಮಾಡೋದು. ಯಾವಾಗ ನಮ್ಮ ಬಾಡಿ ಟಿಶ್ಯೂಸ್ ಗಳು ಡ್ಯಾಮೇಜ್ ಆಗುತ್ತೋ ಆಗ ನಮಗೆ ಒಂದಷ್ಟು ಅನಾರೋಗ್ಯಕರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಎಸ್ಪೆಷಲಿ ಹೇಳೋದಾದ್ರೆ ನಮ್ಮ ಸ್ಕಿನ್ ಹೆಲ್ತ್ ನ ಡ್ಯಾಮೇಜ್ ಮಾಡೋದು ಈ ಫ್ರೀ ರಾಡಿಕಲ್ಸ್ ಗಳೇ. ಉದಾಹರಣೆಗೆ ನೀವು ಕೇಳಿರಬಹುದು, ಕೆಲವರ ಸ್ಕಿನ್ ಅವರ ವಯಸ್ಸಿಗೆ ತಕ್ಕಂತೆ ಇರುವುದಿಲ್ಲ. ಅವ್ರ ವಯಸ್ಸು 25 ಅಂತ ಅನ್ಕೊಳ್ಳಿ, ಆದ್ರೆ ಅವರ ಸ್ಕಿನ್ ನೋಡ್ಲಿಕ್ಕೆ 30 ಅಥವಾ 35 ವರ್ಷದವರ ತರ ಕಾಣುತ್ತೆ. ಇದಕ್ಕೆ ಕಾರಣನೇ ಅವರ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಗಳ ಸಂಖ್ಯೆ ಹೆಚ್ಚಾಗಿರೋದು. ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಗಳ ಸಂಖ್ಯೆ ಹೆಚ್ಚಾಗ್ಲಿಕ್ಕೆ ಕಾರಣನೇ ನಮ್ಮ ಜೀವನ ಶೈಲಿ. ಯಾರು ಹೆಚ್ಚಾಗಿ ಆಲ್ಕೋಹಾಲ್, ಸ್ಮೋಕಿಂಗ್, ಜಂಕ್ ಫುಡ್, ಈ ಆಡೆಡ್ ಶುಗರ್ ಇರುವಂತಹ ಆಹಾರಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇರ್ತಾರೋ ಅವರ ದೇಹದಲ್ಲಿ ಅಥವಾ ಅವರ ಜೀವಕೋಶಗಳಲ್ಲಿ ಫ್ರೀ ರಾಡಿಕಲ್ಸ್ ಗಳ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ಮುಂದೆ ಬೇರೆಲ್ಲ ಕಾಯಿಲೆಗಳಿಗೆ ದಾರಿ ಮಾಡಿ ಕೊಡೋದು. ಅಷ್ಟೇ ಅಲ್ಲ, ಯಾರು ತುಂಬಾ ಪೊಲ್ಯೂಟೆಡ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೋ, ಅಂದ್ರೆ ತುಂಬಾ ಧೂಳಿರುವಂತಹ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅವರಲ್ಲೂ ಸಹ ಫ್ರೀ ರಾಡಿಕಲ್ಸ್ ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನು ನಾವು ದಿನನಿತ್ಯ ಸೇವಿಸುವ ಹಣ್ಣು ತರಕಾರಿಗಳು ಸಾವಯವ ಗೊಬ್ಬರದಿಂದ ಬೆಳೆಸಿದ್ರೆ ಪರವಾಗಿಲ್ಲ, ಆದ್ರೆ ಅಲ್ಲೂ ಸಹ ಪೆಸ್ಟಿಸೈಡ್, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಬೆಳೆಸ್ತಾ ಇದ್ದಾರೆ. ಇದು ಸಹ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಆಗಿದೆ. ಹೀಗೆ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವ ಫ್ರೀ ರಾಡಿಕಲ್ಸ್ ಗಳನ್ನ ಬ್ಯಾಲೆನ್ಸ್ ನಲ್ಲಿ ಇಡೋದು ಆಂಟಿ ಆಕ್ಸಿಡೆಂಟ್ಸ್ ಗಳು. ಯಾವಾಗ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗಳ ಸಂಖ್ಯೆ ಕಡಿಮೆ ಆಗುತ್ತೋ ಆಗ ಫ್ರೀ ರಾಡಿಕಲ್ಸ್ ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆದ್ರೆ ಆಂಟಿ ಆಕ್ಸಿಡೆಂಟ್ಸ್ ಇರುವ ಆಹಾರಗಳನ್ನ ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ರೆ ಫ್ರೀ ರಾಡಿಕಲ್ಸ್ ಗಳನ್ನ ಬ್ಯಾಲೆನ್ಸ್ ನಲ್ಲಿ ಇಡಬಹುದು. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ನ್ಯಾಚುರಲ್ ಕಿಲ್ಲರ್ ಅಂತ ಹೇಳ್ತಾರೆ. ನೀವು ಕೇಳಿರಬಹುದು ಕೆಲವೊಂದು ಆಹಾರಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅಂತ. ಇದರ ಅರ್ಥನೇ ಇದು ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಗಳನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರುವ ಆಹಾರಗಳನ್ನ ನಾವು ಹೆಚ್ಚಾಗಿ ತಿನ್ಬೇಕು. ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ಜೀವಕೋಶಗಳನ್ನ ಹೆಲ್ದಿ ಮತ್ತು ಯಂಗ್ ಆಗಿ ಇಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಯಾವಾಗ ನಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೋ ಆಗ ನಮಗೆ ಕಾಯಿಲೆಗಳು ಬೇಗ ಬರುತ್ತೆ. ಈವನ್ ಕ್ಯಾನ್ಸರ್ ಅಂತಹ ದೊಡ್ಡ ಕಾಯಿಲೆಗಳು ಸಹ ಬರ್ಲಿಕ್ಕೆ ಕಾರಣನೇ ಆಂಟಿ ಆಕ್ಸಿಡೆಂಟ್ಸ್ ಗಳ ಕೊರತೆನೆ. ಯಾವಾಗ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಗಳ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೋ ಆಗ ಆಂಟಿ ಆಕ್ಸಿಡೆಂಟ್ಸ್ ಗಳು ಅದನ್ನ ರಿಮೂವ್ ಮಾಡುತ್ತೆ ಅಥವಾ ಅವುಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರುವ ಆಹಾರಗಳನ್ನ ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ರೆ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿ ಇರುತ್ತೆ. ಅದಕ್ಕೆ ಹೇಳೋದು ಆಂಟಿ ಆಕ್ಸಿಡೆಂಟ್ಸ್ ಗಳು ಒಂಥರ ನ್ಯಾಚುರಲ್ ಕಿಲ್ಲರ್ ತರ ಕೆಲಸ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಇರುವ ಆಹಾರಗಳು ಯಾವುದು ಅಂದ್ರೆ ವಿಟಮಿನ್ ಸಿ ಇರುವ ಎಲ್ಲಾ ಆಹಾರಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗಳು ಇದ್ದೇ ಇರುತ್ತೆ. ಈಗಾಗಲೇ ವಿಟಮಿನ್ ಸಿ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೀನಿ, ದಯವಿಟ್ಟು ಆ ವಿಡಿಯೋನ ನೋಡಿ. ಹಾಗಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರುವ ಆಹಾರಗಳನ್ನ ನಾವು ಸೇವಿಸಿದ್ರೆ ಮಾತ್ರ ಫ್ರೀ ರಾಡಿಕಲ್ಸ್ ಗಳನ್ನ ಕಂಟ್ರೋಲ್ ಮಾಡಬಹುದು ಅಥವಾ ಒಂದಷ್ಟು ಕಾಯಿಲೆಗಳಿಂದ ನಾವು ದೂರ ಇರಬಹುದು. ಇದಿಷ್ಟು ಫ್ರೀ ರಾಡಿಕಲ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳ ಬಗ್ಗೆ. ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಸೋನು ಕನ್ನಡ ವ್ಲಾಗರ್ ಚಾನೆಲ್ ನ ಫಾಲೋ ಮಾಡಿ, ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್ ಫ್ರೆಂಡ್ಸ್, ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.